ಎಲ್ಲರಿಗೂ ಸ್ವಾಗತ. ಇವತ್ತು ಬಂದು 9 ಫೆಬ್ರವರಿ 2024. ಇವತ್ತು ಇಂಟ್ರಾಡೇ ಟ್ರೇಡ್ ಯಾವುದು ನಿಫ್ಟಿ 50 ಮತ್ತು BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಅದ್ರ ಜೊತೆಗೆ MRF ಶೇರ್ಸ್ ಬಗ್ಗೆನೂ ಸ್ವಲ್ಪ ಮಾತಾಡೋಣ, LIC ಬಗ್ಗೆನೂ ಸ್ವಲ್ಪ ಮಾತಾಡೋಣ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿಫ್ಟಿ 50 ಬಂದು ಸುಮಾರು ಇದರಲ್ಲಿ ಒಂದು 64 ಅಷ್ಟು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,782ಕ್ಕೆ ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲಿ ನೋಡಿದ್ರೆ ಇದರಲ್ಲೂ ಸ್ವಲ್ಪ ಏರಿಕೆ ಆಗಿದೆ. ನೋಡೋಣ ಬನ್ನಿ ಎಷ್ಟು ಏರಿಕೆ ಆಗಿದೆ ಅಂತ. ಇದರಲ್ಲೂ ಕೂಡ ಸುಮಾರು 167 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ BSE ಸೆನ್ಸೆಕ್ಸ್ನಲ್ಲಿ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 71,595 ಪಾಯಿಂಟ್ಸ್ಗಳಿಗೆ ಇದು ಕ್ಲೋಸ್ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ಗಳು ಅಂದರೆ ಎಸ್ ಬ್ಯಾಂಕ್ಸ್ ನೆನ್ನೆನೂ ಏರಿಕೆ ಆಗಿತ್ತು. ಇವತ್ತಿನೂ ಸುಮಾರು 4.25% ಅಷ್ಟು ಏರಿಕೆ ಆಗಿದೆ. ಇದು ಪ್ರತಿಯೊಂದು ಶೇರಲ್ಲಿ ಸುಮಾರು ₹1.40 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ NHPCನಲ್ಲಿ ನೋಡೋದಾದರೆ ಇದರಲ್ಲಿ ಇಳಿಕೆ ಆಗಿದೆ, ಸುಮಾರು 5%ಕ್ಕಿಂತ ಜಾಸ್ತಿ ಇಳಿಕೆ ಆಗಿದೆ, ಸುಮಾರು ₹5.25 ಅಷ್ಟು ಇಳಿಕೆ ಆಗಿದೆ. ಅದರಲ್ಲಿ ಇಂಟ್ರಾಡೇನಲ್ಲಿ ಇದು ಕಷ್ಟ ಆಗುತ್ತೆ. ಅದೇ ರೀತಿ IFCI ನೋಡೋದಾದರೆ ಇವತ್ತು ಇದರಲ್ಲಿ ಸುಮಾರು ಒಂದು 5% ಅಷ್ಟು ಇಳಿಕೆ ಆಗಿದೆ. ನೆನ್ನೆನೂ ಇಳಿಕೆ ಆಗಿತ್ತು, ಸುಮಾರು ₹3.25 ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. IRFCನಲ್ಲೂ ನೋಡ್ಬೋದು, ಸುಮಾರು ದಿವಸ ಇದು ಒಂದು ಒಳ್ಳೆ ಇಂಟ್ರಾಡೇ ಮಾಡ್ತಾ ಇತ್ತು. ಆದರೆ ಇವಾಗ ನೋಡೋದಾದರೆ ಒಂದು 5% ಇಳಿಕೆ ಆಗಿದೆ, ಸುಮಾರು ₹8.25 ಅಷ್ಟು ಇದರಲ್ಲಿ ಪ್ರತಿಯೊಂದು ಶೇರಲ್ಲೂ ಇಳಿಕೆ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ ಅಂದರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ. ಕೊನೆ 3 ದಿವಸದಿಂದ ಇದು ಟ್ರೆಂಡ್ ಸ್ವಲ್ಪ ಚೇಂಜ್ ಆಗಿದೆ. ನೋಡ್ಬೋದು, ಸುಮಾರು 5% ಅಷ್ಟು ಇಳಿಕೆ ಆಗಿದೆ, ₹9.45 ಅಷ್ಟು ಪ್ರತಿಯೊಂದು ಶೇರಸ್ಸಲ್ಲಿ ಇಳಿಕೆ ಆಗಿದೆ. ಅದೇ ರೀತಿ ಪೇಟಿಎಮ್ ನೋಡ್ಬೋದು. ಪೇಟಿಎಮ್ ಯಾವಾಗ RBI ಕಂಪ್ಲೈನ್ಸ್ ಇಶ್ಯೂ ಕ್ರಿಯೇಟ್ ಆಯಿತು ಆವಾಗಿಂದನೂ ಇಳಿಕೆ ಆಗ್ತಾನೆ ಇದೆ. ಮಧ್ಯದಲ್ಲಿ 2 ದಿವಸ ಏರಿಕೆ ಆಗಿತ್ತು, ಒಂದು ದಿವಸ ₹12, ಒಂದು ದಿವಸ ₹45. ಆದರೆ ಇವತ್ತು ಮತ್ತೆ ಒಂದು 6% ಇಳಿಕೆ ಆಗಿದೆ. ಹತ್ತತ್ರ ಸುಮಾರು ₹419 ಬಂದಿದೆ. ಒಂದು ₹26.80 ಇವತ್ತು ಇದರಲ್ಲಿ ಇಳಿಕೆ ಆಗಿದೆ. ಅದೇ ರೀತಿ ನೋಡೋದಾದರೆ ಯಾವೆಲ್ಲ ಶೇರ್ಸ್ಗಳು ಟಾಪ್ ಗೇನರ್ಸ್ ಯಾವುದು ನಿಫ್ಟಿ 50ನಲ್ಲಿ ಅಂತ ನೋಡೋದಾದರೆ ಗ್ರಾಸಿಮ್ ಇಂಡಸ್ಟ್ರೀಸು ₹111.20 ಅಷ್ಟು ಇದರಲ್ಲಿ ಏರಿಕೆ ಆಗಿದೆ. ನೋಡ್ಬೋದು ನೀವು ಪ್ರತಿಯೊಂದು ಶೇರಲ್ಲಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ಬೋದು, ಸುಮಾರು ₹700 ದಾಟಿಕೊಂಡು ಇವತ್ತು ಒಂದು ₹25 ಮತ್ತೆ ಏರಿಕೆ ಆಗಿತ್ತು. ಹಾಗಾಗಿ ಇದು ₹725ಗೆ ಹೋಗಿ ರೀಚ್ ಆಗಿದೆ. ಅಪೋಲೋ ಹಾಸ್ಪಿಟಲ್ಸ್ ಪ್ರತಿಯೊಂದು ಶೇರ್ಸಲ್ಲಿ ಸುಮಾರು ₹206 ಅಷ್ಟು ಏರಿಕೆ ಆಗಿದೆ. ಸನ್ ಫಾರ್ಮಾಸ್ಯೂಟಿಕಲಲ್ಲಿ ಸುಮಾರು ಪ್ರತಿಯೊಂದು ಶೇರ್ಸಲ್ಲಿ ₹35, ICICI ಬ್ಯಾಂಕ್ನಲ್ಲಿ ಸುಮಾರು ₹21, ಅಡಾನಿ ಪೋರ್ಟ್ಸ್ನಲ್ಲಿ ಸುಮಾರು ₹26, ಹೀರೋ ಮೋಟರ್ ಕಾರ್ಪಲ್ಲಿ ಸುಮಾರು ₹100 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಬ್ರಿಟಾನಿಯಾ ಇಂಡಸ್ಟ್ರೀಸ್, ಆಕ್ಸಿಸ್ ಬ್ಯಾಂಕ್, ಅಡಾನಿ ಎಂಟರ್ಪ್ರೈಸಸ್, ಸಿಪ್ಲಾ, ಟೈಟನ್, ಬಜಾಜ್ ಫಿನಾನ್ಸ್, ನೆಸ್ಲೆ ಇಂಡಿಯಾದಲ್ಲಿ ಏರಿಕೆ ಆಗಿದೆ. ಇಂಟ್ರಾಡೇ ಟ್ರೇಡ್ ಅಂತ ಹೇಳಿದ್ರೆ ಅದೇ ರೀತಿ ಕ್ಯಾಪಿಟಲ್ನ ಒಂದು 10,000 ಹಿಡ್ಕೊಂಡು ಒಂದು ಸ್ಟಾಪ್ ಲಾಸ್ ಹಾಕ್ಕೊಂಡು ಮ್ಯಾನೇಜ್ ಮಾಡೋದು ಮಾತ್ರ ಹೇಳ್ತಾ ಇರೋದು. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಅವರವರ ಕನ್ಸಿಡರೇಷನ್ಸ್, ಏನೇನು ನಿಮಗೆ ಯಾವ ಥರ ನೀವು ಮ್ಯಾನೇಜ್ ಮಾಡೋಕ್ಕಾಗುತ್ತೆ, ಎಷ್ಟು ದುಡ್ಡು ಅಂತ. ಒಂದು 10,000ದಲ್ಲಿ ನೋಡೋದಾದರೆ 200 ಶೇರ್ಸ್ ಸಿಗ್ತಿತ್ತು ಝೊಮ್ಯಾಟೊ. ಈ ಝೊಮ್ಯಾಟೊ ಎಲ್ಲರೂ ಮರ್ತೇ ಬಿಟ್ಟಿದ್ದಾರೆ ಇದನ್ನು ಶೇರ್ಸು ಅನಿಸುತ್ತೆ. ಒಂದು 10,000ರಲ್ಲಿ ಒಂದು 200 ಶೇರ್ಸ್ ಸಿಗುತ್ತೆ, ಮಾರ್ಜಿನಲ್ಲಿ ಸಿಗುತ್ತೆ. ಅದರಲ್ಲಿ ಇವತ್ತು ಒಂದು ₹5.35 ಅಷ್ಟು ಒಂದು ಏರಿಕೆ ತೋರಿಸಿದೆ. ಅದರಲ್ಲಿ ಸುಮಾರು ₹1,070 ಅಷ್ಟು ಇದರಲ್ಲಿ ಒಂದು ರಿಟರ್ನ್ಸ್ ಬರುತ್ತೆ. ಬಟ್ ಸ್ಟಾಪ್ ಲಾಸ್ನ ನೀವು ಹಾಕ್ಕೊಳ್ಳೇಬೇಕು, ಯಾವ್ದಾರ ತೊಗೊಳ್ಳಿ. ಯಾಕೆಂದರೆ ನೋಡ್ಬೋದು ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಮತ್ತು IRFC ಯಾವ ಥರ ಚೇಂಜ್ ಆಗ್ಬಿಡ್ತು ಟ್ರೆಂಡ್ ಮಧ್ಯದಲ್ಲಿ ಅಂತ. ಅದೇ ರೀತಿ LIC ಬಗ್ಗೆ ಮಾತಾಡೋಣ. LIC ಇದರಲ್ಲಿ ನೋಡ್ಬೋದು ಒಂದು ಒಳ್ಳೆ ಪ್ರಾಫಿಟ್ ಬಂದಿದೆ ಕಂಪ್ನಿಗೆ. ಅದೇ ರೀತಿ ಇಂಟರಿಮ್ ಡಿವಿಡೆಂಟ್ ಅಂತ ಪ್ರತಿಯೊಬ್ಬರು ಇದರಲ್ಲಿ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಪ್ರತಿಯೊಂದು ಶೇರಿಗೆ ₹4 ಅಷ್ಟು ಇದು ಡಿಕ್ಲೇರ್ ಮಾಡಿದೆ LIC. ಹಾಗಾಗಿ ಇದು ಒಂದು LICನಲ್ಲಿ ಶೇರ್ ಹೋಲ್ಡರ್ಸಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳಬಹುದು. ಅದೇ ರೀತಿ MRFನಲ್ಲಿ Q3 ಪ್ರಾಫಿಟ್ನ ಡಿಕ್ಲೇರ್ ಮಾಡಿದೆ. ಅದು ಎಷ್ಟು ಅಂತ ಹೇಳಿದ್ರೆ ಸುಮಾರು ₹508 ಕೋಟಿ ಅಷ್ಟು ಇದು ಒಂದು ಪ್ರಾಫಿಟ್, ಇದಕ್ಕೆ ಲಾಭ ಬಂದಿದೆ ಇದಕ್ಕೆ MRFಗೆ. MRF ಬಗ್ಗೆ ನಾನು ಒಂದು ವಿಡಿಯೋನ ಹಾಕಿದ್ದೆ, ₹1 1 ಲಕ್ಷ ಶೇರು ಅಂತ. ಇದ್ರ ಶೇರ್ ವ್ಯಾಲ್ಯೂ ನೋಡಿ, ಹೆಚ್ಚು ಕಡಿಮೆ ₹1 ಲಕ್ಷ ಹತ್ತತ್ರ ಇದೆ, ₹1 ಲಕ್ಷ ಜಾಸ್ತಿನೂ ಇದೆ. ಇದರಲ್ಲಿ ವೇರಿ ಆಗ್ತಾ ಇರುತ್ತೆ, ಡಿಪೆಂಡ್ ನಾವು ಯಾವಾಗ ಟೈಮಿಂಗ್ಸ್ ಇದರಲ್ಲಿ ವೇರಿನೂ ಆಗುತ್ತೆ. ಹತ್ತತ್ರ ₹1 ಲಕ್ಷ ಹತ್ತತ್ರ ಇದೆ ಇದ್ರದ್ದು ಶೇರ್ ವ್ಯಾಲ್ಯೂ. ನೋಡ್ಬೋದು, ಆ ವಿಡಿಯೋನ ಇದರಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ₹1 ಶೇರ್ಸು ಇದೆ ನಮ್ಮ ಶೇರ್ ಮಾರ್ಕೆಟಲ್ಲಿ, ಹಾಗೆ ನಿಮಗೆ ₹1 ಲಕ್ಷ ಶೇರ್ಸ್ಗಳನ್ನ ಇದೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.